ದೋಸ್ತರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊತೀನಿ ದೋಸ್ತರ ಇವತ್ತು ನನ್ನ ಫಾರಮ್ನಾಗ ನನ್ನ ಮರಿಗಳು ಮೇಯಿಸಿದ್ದು ಇವತ್ತು ವ್ಯಾಪಾರ ಆಗಾಕತ್ತವ್ರಿ ಹಾಗಾಗಿ ಒಂದು ವಿಡಿಯೋ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ರೀ ದೋಸ್ತರ ಚಾನಲ್ ಯಾರು ಹೊಸದಾಗಿ ನೋಡಾಕತ್ತೀರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಗೆ ಇದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ನಾವು ಹೊಸ ವಿಡಿಯೋಗಳನ್ನು ಯಾವ ಸಣ್ಣ ಪುಟ್ಟ ಅಂದ್ರೆ ಎಲ್ಲ ಥರದಂತ ಕಂಪಲ್ಸರಿ ಆಗಿ ಏನು ವಿಡಿಯೋ ಹಾಕಂಗಿಲ್ಲ ರೀ ಯಾವುದೋ ಒಂದು ಸಣ್ಣ ಪುಟ್ಟ ವಿಡಿಯೋಗಳು ನನ್ನ ಫಾರಮಿನ ಬಗ್ಗೆ ಆಗಲಿ ಯಾವುದೋ ಒಂದು ಸಣ್ಣ ಪುಟ್ಟ ವಿಡಿಯೋಗಳನ್ನ ಹಾಕ್ತಿರ್ತೇವೆ ರೀ ಹಾಗಾಗಿ ಅದನ್ನು ನಿಮ್ಗೆ ನೀವು ನೋಟಿಫಿಕೇಶನ್ ಬರ್ತೈತೆ ರೀ ಇಲ್ಲಿ ನೋಡಿರಿ ಮರಿಗಳು ಈ ಥರ ಮರಿ ಇದಾವೆ ರೀ ಅಷ್ಟು ಆಡು ಮರಿ ಆಗಲಿ ಕುರಿ ಮರಿ ಒಂದು ಸಾಡು ಮರಿನೂ ಒಂದಿಷ್ಟು ಅದಾವೆ ರೀ ಇವು 120 ಟಗರು ಮರಿಗಳು ಅದಾವೆ ರೀ 120 ಟಗರು ಮರಿ ಅದಾವೆ ರೀ ಈ ಥರ ಎಲ್ಲ ಇಲ್ಲಿ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿವ್ರಿ ನಾವು ಸಣ್ಣ ಪುಟ್ಟ ಸಾಗಾಣಿಕೆ ಮಾಡೀವ್ರಿ ಮರಿ ಎಷ್ಟು ಈ ಥರ ಹಿಂಗೆ ಮಾಡಿ ಹಾಕೊಂಡೇವೆ ನೋಡ್ರಿ ಈ ಥರ ಮರಿ ಬಂದವ್ರಿ ಮರಿ ವ್ಯಾಪಾರ ನಡೆದೈತಿ ಕೇಳಾಕತ್ತಾರೆ ನೋಡಿ ಕೊಡೋಣ ಅಂಥೇಳಿ ಇದು ಮಾಡೀವ್ರಿ ಇವತ್ತು ವ್ಯಾಪಾರ ಕೇಳಾಕತ್ತಾರೆ ಮರಿ ಎಷ್ಟಕ್ಕೆ ತಂದೆವು ಎಷ್ಟಕ್ಕೆ ಮಾರ್ಯವು ಅನ್ನೋದನ್ನು ಒಂದು ನೆಕ್ಸ್ಟ್ ವಿಡಿಯೋದಾಗ ಎಲ್ಲನೂ ನಿಮ್ಗೆ ಹೇಳ್ತೀನಿ ರೀ ಇದ್ರಾಗ ಮರಿಗಳು ನೋಡಿರಿ ಈ ಥರ ಒಣ ಮೇವು ಹಾಕಿದ್ರೆ ಚಲೋ ರೀ ಮರಿಗಳು ಇವು ಮರಿಗಳು ಬಂದು ಕೆರಂತ್ರ ಒಂದು 2 ತಿಂಗಳು ಆಯ್ತು ರೀ ಇವನ್ನ ಈ ಮರಿ ಹಿಂಗೆ ಸೈಜ್ ಅದ ನೋಡ್ರಿ ಇವು 9,500 ಮರಿ ಬಂದವ್ರಿ 2 ತಿಂಗಳಾಗೈತೆ ರೀ ಎಷ್ಟು ಹಿಂಗೆ ಸೈಜ್ ಬಂದವ್ರಿ ಈ ಕಡೆ ಬಂದುಬಿಟ್ಟು 3.5 ತಿಂಗಳ ಇವಷ್ಟು 4 ತಿಂಗಳಾಗ್ಯಾವ ರೀ 4 ತಿಂಗಳ ಮೇಯಿಸಿದಂಥ ಮರಿಗಳು ಈ ಸೈಜ್ ಬಂದೈತೆ ರೀ ಇವು 8,200 ಮರಿ ಹಾಕೀನಿ ರೀ ನಾನು 8,200 ಮರಿ ಹಾಕೀನಿ ಇಷ್ಟು ಸೈಜ್ ಬಂದೈತೆ ರೀ ಇಷ್ಟು ಸೈಜ್ ಬಂದೈತಿ ಇದಕ್ಕೆ ಏನಪ್ಪ ಸೈಜ್ ಬರೋಕೆ ಕಾರಣ ಅಂತಂದ್ರೆ ಜಾಸ್ತಿ ಒಣಮೇವು ರೀ ಒಣಮೇವು ಹಸಿ ಮೇವು ಅಂಕಾರ ನಾವು ಕೊಡಂಗಿಲ್ಲ ರೀ ಒಣಮೇವು ಹಾಕ್ತೇವೆ ಒಂದು 3.5 ತಿಂಗಳಿಗೆ ಇಷ್ಟು ಸೈಜ್ ಬಂದೈತೆ ರೀ ಮರಿ ಮೇಸಾಕ ಮತ್ತು ಇವಕ್ಕೆ ಸ್ವಲ್ಪ ಜಂತಿನ ಎಣ್ಣೆ ಆಗಲಿ ಟಾನಿಕ್ ಆಗಲಿ ಯಾವುದೋ ಒಂದು ಹಾಕಿದ್ರೂ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕೋಬೇಕು ರೀ ಮತ್ತು ನಾವು ಟಾನಿಕ್ ಅಂಕಾರ ಹಾಕಿಲ್ಲ ರೀ ಕೆಲವೊಬ್ರು ಟಾನಿಕ್ ಹಾಕೋತಾರೆ ರೀ ನಾವು ಯಾಕಂದ್ರೆ ಸ್ವಲ್ಪ ಮರಿ ಜಾಸ್ತಿ ಹಾಕೋ ನಾವು ಒಬ್ಬರು ಅದೇವು ಅಂಥೇಳಿ ನಾವು ಟಾನಿಕ್ ಅದೇನು ಯೂಸ್ ಮಾಡಿಲ್ಲ ರೀ ಇವಕ್ಕೆ ಟಾನಿಕ್ ಹಾಕಿದ್ರು ಬ್ರೂಟಾನ್ ಟಾನಿಕ್ ಅದು ಹಾಕೋತಾರೆ ಇವು ನೋಡಿರಿ ಇವು 3 ತಿಂಗಳು ಕರೆಕ್ಟ್ 3 ತಿಂಗಳದ ಮರಿ ಅದಾವೆ ನೋಡಿರಿ ನಾ ತಂದು ಕೇರಿಂತ 3 ತಿಂಗಳು ಆಯ್ತು ರೀ ಇವು 8,100 ಹಂಗೆ ತಂದೀನಿ ರೀ 3 ತಿಂಗಳಾಗೈತೆ ರೀ ಹಿಂಗೆ ಸೈಜ್ ಬಂದೈತೆ ರೀ ಮರಿ ರೀ 3 ತಿಂಗಳದಾಗ ಎಷ್ಟು ಸೈಜ್ ಬಂದೈತೆ ರೀ ಈ ಮರಿ ಒಳ್ಳೆ ಗ್ರೋತ್ ಬರಾಕತ್ತವ್ರಿ ಮರಿಗಳು ರೀ ಇವೆಲ್ಲ ಇನ್ನು 2 ದಿನದಾಗ ಎಲ್ಲ ಮರಿ ಸೇಲ್ ಹಾಕವ್ರಿ ಮರಿ ಕುರ್ಬಾನಿ ಬ್ಯಾಚಿಗೆ ಸಣ್ಣ ಪುಟ್ಟ ಕುರ್ಬಾನಿ ಕೊಡೋರು ಆಗಲಿ ಬೇಡ ಕಟಿಂಗ್ ಆಗಲಿ ಮರಿ ಹೊಕ್ಕವ್ರಿ ನೋಡಿರಿ ಇದೊಂದು ನಾಯಿ ಕುನ್ನಿ ಐತೆ ನೋಡ್ರಿ ನಮ್ಮದು ನಾಯಿ ಮರಿ ಕರಿ ನಾಯಿ ಮರಿ ಐತ್ರಿ ಭಾಳ ಶನಿ ಐತ್ರಿ ಇದು ಎಲ್ಲಿ ಹೋಗಂಗಿಲ್ಲ ರೀ ಇದು ಫಾರಮ್ ಬಿಟ್ಟು ತೆಳಗೆ ಹೋಗಂಗಿಲ್ಲ ರೀ ಅದು ಬಂದು ಮ್ಯಾಗ ಯಾವಾಗ ಹತ್ತೈತೆ ರೀ ಫಾರಮ್ ಬಿಟ್ಟು ತೆಳಗೆ ಇಳಿದಿಲ್ಲ ರೀ ಅದು ಮರಿ ಹಂಗಾಗಿ ರೀ ನೋಡಿರಿ ಎಲ್ಲ ಮರಿ ಈ ಥರ ಸೈಜಿಗೆ ಹಿಂಗೆ ಬರ್ಬೇಕಂದ್ರೆ ಸ್ವಲ್ಪ ಇದಕ್ಕೆ ಫೀಡ್ ಮೇಂಟೆನೆನ್ಸ್ ಏನೈತೆ ಅನ್ನೋದು ಅದನ್ನು ಸ್ವಲ್ಪ ಹೇಳೋಣ್ರಿ ಇದ್ರಾಗ ಫೀಡ್ ಮೇಂಟೆನೆನ್ಸ್ ಬಂದುಬಿಟ್ಟು ಅನ್ಲಿಮಿಟೆಡ್ ಕಾಳು ಹಾಕ್ಬೇಕು ರೀ ಅನ್ಲಿಮಿಟೆಡ್ ಮೇವು ಹಾಕ್ಬೇಕು ರೀ ಇವಕ್ಕೆ ಅಂದ್ರೆ ಹೊಟ್ಟದಾಗಲಿ ಇವಕ್ಕೆ ಇಷ್ಟ ಟೈಮಿಂಗ್ ಅಂತೇಳಿ ಟೈಮಿಂಗ್ ಏನು ಮಾಡಿಲ್ಲ ರೀ ಈ ಸಲ ನಾವು ಯಾಕಂದ್ರೆ ಸ್ವಲ್ಪ ಜಾಸ್ತಿ ಒಂದು ಟೈಮಿಂಗ್ ಇವಕ್ಕೂ ಆಗಲೇನೋ ಸ್ವಲ್ಪ ಟೈಮಿಂಗ್ ಸ್ಪಿಟ್ ಮಾಡ್ಯಾವ್ರಿ ಹಾಗಾಗಿ ಮರಿಗಳು ಈ ಥರ ಒಂದಿಷ್ಟು ಗ್ರೋತ್ ಅದಾವೆ ರೀ ಮರಿ ಸಲ ದುಡ್ಡು ಭಾಳ ಬಂದವ್ರಿ ನೋಡಿರಿ ಎಲ್ಲ ಮರಿ ಇದು 48 kg ಐತೆ ನೋಡಿರಿ ಇದು ಬೋಳು ಮರಿ ರೀ 48 45 43 42 ಹಿಂಗೆ ಅದಾವೆ ರೀ ಒಟ್ಟು ಆಚೆ ಕಡೆ ಒಂದಿಷ್ಟು 38 ರೀ ಇಲ್ಲಿ ಒಂದು 2-3 ಮರಿ ಇವು 36 38 ಅದಾವೆ ರೀ ಉಳ್ಕಿದ್ದು 40 ಮೇಲೆ ಅದಾವೆ ಟೋಟಲ್ ಮರಿ ಹಾಗಾಗಿ ಸುಮ್ಮ ಒಂದು
ಒಂದು 3 ತಿಂಗಳು 3.5 ತಿಂಗಳು ಮೇಯ್ಸೋರಿ ನಮಗೂ ಒಂದಿಟ್ಟು ಆದಾಯ ಚಲೋನ ಆಕತ್ರಿ ಈ ಸಲ ರೀ ಮರಿಗಳು ಸೇಲ್ ಮಾಡಕ್ಕೆ ಅವೈಲೇಬಲ್ ಅದಾವ್ರಿ ಈಗ ಯಾರು ಬೇಕಾದ್ರೂ ಮರಿ ಕೊಡ್ತೇವ್ರಿ ಮರಿ ತೊಗೋಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ರೀ ಮರಿಗಳು ಹೆಂಗೆ ಅದಾವಪ್ಪ ಅಂದ್ರೆ ಒಂದು ಸಣ್ಣ ಪುಟ್ಟ ಕುರ್ಬಾನಿ ಮಾಡೋರಿಗೆ ಮರಿ ಬರೋ ಹಂಗೆ ಮರಿ ಅದಾವ್ರಿ ಈಗ ಇವೆಲ್ಲ ಸಣ್ಣ ಪುಟ್ಟ ಕುರ್ಬಾನಿ ಮಾಡ್ತಿರ್ತಾರಲ್ರಿ ಒಂದು 17-18ರಾಗ ಹಿಂಗೆ ತೊಗೊಂಡು ಮಾಡ್ತಿರ್ತಾರೆ ಅವ್ರಿಗೆ ಮರಿ ನಡೀತೈತ್ರಿ ಇದು ಯಾಕಂದ್ರೆ ಈಗಾಗಲೇ ಮರಿ ಹೊಂಟಾವು ಇವ ಮರಿಗಳು ಮಾರುವುದು ಅಂತ ಹೇಳ್ರಿ ಎಲ್ಲರೂ ಮರಿ ಸಾಕ್ರಿ ಹಿಂಗೆ ಸ್ವಲ್ಪ ಒಂದಿಟ್ಟು ದೊಡ್ಡ ಸೈಜಿನ ಮರಿ ತಂದು ಅಂತ ಸಾಕೊಂಡ್ರೆ ಸ್ವಲ್ಪ ಅನುಕೂಲ ಆಕೈತ್ರಿ ಅತಿ ಸಣ್ಣ ಮರಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಒಂದು 8-9 ಸಾವಿರ ತನಕ ಮರಿ ತೊಗೋರಿ ಹಾಕ್ರಿ ಸಾಕ್ರಿ ಮತ್ತು ಮರಿಗಳಿಗೆ ಹಸಿ ಮೇವು ಜಾಸ್ತಿ ಕೊಡಬೇಡ್ರಿ ಹಸಿ ಮೇವು ಕೊಟ್ರೆ ಲಾಸ್ ಆಕೈತಿ ಸ್ವಲ್ಪ ಮರಿಗಳಿದ್ದು ಅಂದ್ರೆ ಸ್ವಲ್ಪ ಟಾನಿಕ್ ಅದು ಹಾಕೋರಿ ಜಾಸ್ತಿ ಮರಿ ಇದ್ದವ್ರಿಗೇನು ಹಾಕತ್ತೇಳಿ ಏನು ಹೇಳೋಕ್ಕಾಗೋದಿಲ್ಲ ಯಾಕಂದ್ರೆ ಹಾಕೊಳಕ್ಕೆ ಅನುಕೂಲ ಆಗಂಗಿಲ್ಲ ರೀ ಸ್ವಲ್ಪ ಮರಿ ಸಾಕೊಳ್ಳೋರು ಟಾನಿಕ್ ಅದು ಹಾಕೋರಿ ಮರಿಗಳು ಗ್ರೋತ್ನು ಚಲೋ ಬರ್ತೈತಿ ಆಮ್ಯಾಗ ಕಾಳು ಇಷ್ಟು ತಿತ್ತಾವು ಇವಕ್ಕಿಟ್ಟು ಹಾಕ್ಬೇಕಂತೇಳಿ ಯಾವಾಗಲೂ ಹಾಕಬೇಡ್ರಿ ನೀವು ಒಂದು ಸಲ ಊಟ ಮಾಡೋ ಮುಂದಾಗ ಸ್ವಲ್ಪ ನಿಮ್ಮ ಮುಂದೆ ಸ್ವಲ್ಪ ತಿನ್ಸಾಕೆ ಕೊಟ್ಟೆವಂದ್ರೆ ತಿನ್ನಾಕ ನಮ್ಗೆ ನಾವು ಊಟ ಮಾಡೋ ಮುಂದಾಗ ಸ್ವಲ್ಪ ಹಾಕಿ ಕೊಟ್ರೆ ಅಂದ್ರೆ ನಮ್ಗೆ ಹೆಂಗೆ ಅನಿಸ್ತೈತೆ ರೀ ಇನ್ನೊಂದು ಸ್ವಲ್ಪ ತಿಂತಿದ್ನಲ್ಪ ಅನ್ನೋ ಹಂಗೆ ಆಸೆ ಇರ್ತೈತೆ ರೀ ಹಾಗಾಗಿ ಯಾವುದೂ ಲಿಮಿಟ್ ಮಾಡಬೇಡ್ರಿ ಇನ್ನು ಹೊಟ್ಟೆ ತಿನ್ನಿಸೋದೇನೈತಿ ನೀವು 4-5 ಟೈಮ್ ಅಷ್ಟೇ ಲಿಮಿಟ್ ಮಾಡ್ಕೊಂಡ್ರೆ ಅಡ್ಡಿ ಇಲ್ರಿ ಕಾಳು ಏನೈತಿ ಲಿಮಿಟ್ ಹಾಕಬೇಡ್ರಿ ಒಂದು 4 ದಿವಸ ಹೆಚ್ಚು ಕಡಿಮೆ ಮಾಡ್ಕೊಂಡು ಅಲ್ಲಿ ಹತ್ರ ಲಿಮಿಟ್ ಬಿಟ್ಟು ಹಾಕೋದ್ರಿ ಅದು ಎಷ್ಟು ತಿತ್ತೋ ಅಷ್ಟು ಹಾಕ್ರಿ ಲಾಭ ಆಕೈತೆ ರೀ ಯಾವಾಗಲೂ ಲುಕ್ಸಾನಂಕಾರ ಯಾವುದೂ ಆಗಂಗಿಲ್ಲ ರೀ ಇಷ್ಟ ಅಂದ್ರೂ ಒಂದು ಈಗ ನಾನು 100-120 ಮರಿ ಅದಾವ್ರಿ ತಿಂಗಳ 1 ಲಕ್ಷ ಮ್ಯಾಲೆ ಉಳಿತೈತೆ ರೀ ಒಂದು 3-3.5 ತಿಂಗಳು ಆಯ್ತು ರೀ ಒಂದು 4 ಲಕ್ಷ ರೂಪಾಯಿ ರೊಕ್ಕ ಉಳಿಯಾಕತ್ತೈತೆ ರೀ ನನಗೆ ಈಗ ನಾ ಹೆಂಗೆ ಕೊಟ್ರು 4 ಲಕ್ಷ ಉಳಿಯಾಕತ್ತೈತೆ ರೀ ಮತ್ತು ಇದಕ್ಕಿಂತ ಆದಾಯ ಯಾವುದೈತೆ ರೀ ಒಂದು 4 ಲಕ್ಷ ರೂಪಾಯಿ ಒಂದು 3.5-4 ತಿಂಗಳದಾಗ 4 ಲಕ್ಷ ರೂಪಾಯಿ ಅಂದ್ರೆ ಎಲ್ಲ ತೆಗೆದು ಟೋಟಲ್ ಹೊಟ್ಟಾಗಲಿ ಮೇವು ಆಗಲಿ ಕಾಳಾಗಲಿ ನಾವು ಏನು ಮೆಸಿದ್ದು ಎಲ್ಲ ತೆಗೆದು ಒಂದು 4 ಲಕ್ಷ ರೂಪಾಯಿ ಆದಾಯ ನನಗೆ ಈ ಸಲ ಆಗೈತೆ ರೀ ಒಂದು 2 ಬ್ಯಾಚ್ ಆಯ್ತು ರೀ ಹೊತ್ತು ಬ್ಯಾಚ್ನಾಗ ಒಂದು 2.5-3 ಲಕ್ಷ ಅಷ್ಟು ಆಗಿತ್ತು ರೀ ಈ ಬ್ಯಾಚ್ನಾಗ ಸ್ವಲ್ಪ ಚಲೋ ಆಗೈತೆ ರೀ ಈ ಬ್ಯಾಚ್ನಾಗ ಒಂದು 4 ಲಕ್ಷ ಆದಾಯ ಕಂಡೈತೆ ರೀ ನನಗೆ ರೀ ನೆಕ್ಸ್ಟ್ ಬ್ಯಾಚಿಗೆ ಒಂದು 200 ಮರಿ ಸನಿಯಕ್ಕೆ ಮಾಡ್ಬೇಕಂತ ಹೇಳಿ ಆಸೆ ಐತೆ ರೀ ನೆಕ್ಸ್ಟ್ ಬ್ಯಾಚ್ನಾಗ 200 ಮರಿ ಮಾಡಿ ಮತ್ತೊಂದು ವಿಡಿಯೋ ಮಾಡ್ತೇನೆ ರೀ ಆ ಮರಿ ಎಷ್ಟಕ್ಕೆ ತಂದೀನಿ ಹೆಂಗೆ ಕೊಡ್ತೀನಿ ಎಷ್ಟಕ್ಕೆ ಮಾರೀನಿ ಅನ್ನೋದು ನೇರವಾಗಿ ಎಲ್ಲನೂ ಅದ್ರಾಗೂ ಹೇಳ್ತೇನೆ ರೀ ಈ ಮರಿಗಳು ಬಂದು ನನಗೆ ಟೋಟಲ್ 8,150 ರೂಪಾಯಿದಂತೆ ನನಗೆ ಮರಿ ಬಿದ್ದವ್ರಿ ಎಲ್ಲ ರೀ 8,150 ರೂಪಾಯಿ ಹಂಗೆ ಮರಿ ನನಗೆ ಟೋಟಲ್ ಅದಾವ್ರಿ ನಾವು ಹೆಂಗೆ ಕೊಟ್ರು 15 ಮೇಲೆ 15 ತನಕ ಮರಿ ಹೋಕ್ಕವ್ರಿ ಈಗ ಹಾಗಾಗಿ ಒಂದು 7,000 ರೂಪಾಯಿ ಅದ್ರಾಗ ಒಂದು 2,500 ರೂಪಾಯಿ ಖರ್ಚು ಮಾಡಿದ್ರು ರೀ ಒಂದು 4 ತಿಂಗಳು 3.5 ತಿಂಗಳಿಗೆ ಒಂದು 2,500 ರೂಪಾಯಿ ಖರ್ಚು ಬಂದೈತೆ ರೀ ಒಂದು ಮರಿಗೆ 2,500-3,000 ರೂಪಾಯಿ ತನಕ ಖರ್ಚು ಆಕೈತೆ ರೀ ಹಾಗಾಗಿ ಮರಿ ಒಳ್ಳೆ ಈ ಸಲ ಒಂದಿಟ್ಟು ಆದಾಯ ಚಲೋ ಆಕೈತೆ ರೀ ಯಾವಾಗಲೂ ಮರಿ ಸಣ್ಣ ಮರಿ ತೊಗೋಬೇಡ್ರಿ ಲೇಬರ್ ಇಟ್ಟು ಮೇಂಟೆನ್ಸ್ ಮಾಡೋದು ಲೇಬರ್ ಮ್ಯಾಗ ನಾನು ಲಾಭ ತಕ್ಕೋತೀನಿ